ಸ್ನೇಹಿತರೆ ಯೂಟ್ಯೂಬ್ ಅಲ್ಲಿ ಬೇರೆಯವರ ಕಂಟೆಂಟ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಅಪ್ಲೋಡ್ ಮಾಡ್ಕೊಂಡು ದುಡ್ಡು ಮಾಡಬಹುದಾ? ಸೊ ಈ ಒಂದು ಕ್ವಶನ್ ಏನಪ್ಪಾ ಅಂದ್ರೆ ತುಂಬಾ ಒಂದು ಯೂಟ್ಯೂಬರ್ಸ್ ಗಳಿಗೆ ಒಂದು ತಲೆಯಲ್ಲಿ ಇರುತ್ತೆ. ಸೊ ನಾವು ಬೇರೆದವರ ವಿಡಿಯೋ ಆಗಿರ್ಬೋದು, ಅವರ ಒಂದು ಕಂಟೆಂಟ್ ಆಗಿರ್ಬೋದು ಯೂಸ್ ಮಾಡ್ಕೊಂಡು ನಾವು ಏನಪ್ಪಾ ಅಂತಂದ್ರೆ ಚಾನಲ್ ಮಾನಿಟೈಸ್ ಮಾಡ್ಕೊಂಡು ದುಡ್ಡನ್ನ ಅರ್ನ್ ಮಾಡಬಹುದಾ? ಸೊ ಅದರಲ್ಲಿ ಕೆಲವೊಂದು ನಾವು ಯೂಸ್ ಮಾಡ್ಕೋಬಹುದು, ಏನೇನು ಯೂಸ್ ಮಾಡ್ಕೋಬಹುದು, ಏನೇನು ಯೂಸ್ ಇಲ್ಲ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವು ಮಾಡಬೇಕಾಗಿರೋದು ಇಷ್ಟ ಏನಪ್ಪಾ ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಅದೇ ರೀತಿ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳು ನನ್ನ ಚಾನಲ್ ಅಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಸ್ನೇಹಿತರೆ ನೀವೇನಪ್ಪಾ ಅಂತಂದ್ರೆ ಹೊಸದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಿದ್ರಪ್ಪ ಅಂತಂದ್ರೆ ನೀವು ಯೂಸ್ ಮಾಡ್ತಿರುವಂತ ಒಂದು ಈಗ ಆಲ್ರೆಡಿ ಬೇರೆ ಒಂದು ವಿಡಿಯೋಸ್ ಇದೆ ಅನ್ಕೊಳ್ಳಿ. ಸೊ ಯೂಟ್ಯೂಬ್ ಅಲ್ಲಿ ಇರುವಂತ ಬೇರೆದವರ ವಿಡಿಯೋಸ್ಗಳ ಅಥವಾ ಕಂಟೆಂಟ್ ಗಳನ್ನ ನಾವು ಯೂಸ್ ಮಾಡ್ಕೋಬಹುದಾ ಅನ್ನೋದು ಕಂಟೆಂಟ್ ಕೆಲವೊಂದು ಪಾಯಿಂಟ್ಸ್ ಗಳು ಬರುತ್ತೆ. ಸೊ ಆ ಒಂದು ಪಾಯಿಂಟ್ಸ್ ಅಂತಂದ್ರೆ ನಾವು ಯೂಸ್ ಮಾಡ್ಕೊಂಡು ವಿಡಿಯೋಸ್ ನ ಮಾಡಿದ್ರೆ ನಮ್ಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಇಲ್ವಾ? ಸೊ ಹಾಗಂತಂದ್ರೆ ನಾವು ಏನೇನು ಯೂಸ್ ಮಾಡಿದ್ರೆ ಏನೇನೆಲ್ಲ ಯೂಸ್ ಮಾಡಬಹುದು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಮೊದಲಿಗೆ ಬರೋದು ಟೈಟಲ್. ಸೊ ಟೈಟಲ್ ನಾವು ಬೇರೆದವ್ರ ಒಂದು ಬೇರೆ ಒಂದು ಕ್ರಿಯೇಟರ್ದು ಟೈಟಲ್ ನ ನಾವು ಕಂಪ್ಲೀಟ್ ಆಗಿ ಆಸ್ ಇಟ್ ಈಸ್ ಕಾಪಿ ಪೇಸ್ಟ್ ಮಾಡ್ಕೋಬಹುದಾ? ಸೊ 100% ನೀವೇನಪ್ಪಾ ಅಂತಂದ್ರೆ ಬೇರೆ ಒಬ್ಬ ಯೂಟ್ಯೂಬರ್ದು ಒಂದು ಟೈಟಲ್ ಅನ್ನ ನೀವು 100% ಆಗಿ ಆಸ್ ಇಟ್ ಈಸ್ ಕಾಪಿ ಪೇಸ್ಟ್ ಮಾಡಬಹುದು, ಯಾವುದೇ ತರಹದ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಡಿಸ್ಕ್ರಿಪ್ಷನ್. ಸೊ ಡಿಸ್ಕ್ರಿಪ್ಷನ್ ಆಸ್ ಇಟ್ ಈಸ್ ನಾವು ಕಾಪಿ ಮಾಡಬಹುದಾ? ಡಿಸ್ಕ್ರಿಪ್ಷನ್ ಆಸ್ ಇಟ್ ಈಸ್ ಕಾಪಿ ಮಾಡಕ್ ಆಗಲ್ಲ. ಯಾಕಂತಂದ್ರೆ ಅದರಲ್ಲಿ ಅವರ ಒಂದು ಲಿಂಕ್ಸ್ ಗಳಿರುತ್ತೆ, ಅಂತಂದ್ರೆ ಅವರ ವೆಬ್ಸೈಟ್ಸ್ ಗಳಾಗಿರ್ಬೋದು, ಅದೇ ಅವರ ಅಫಿಲಿಯೇಟ್ ಲಿಂಕ್ಸ್ ಗಳಾಗಿರ್ಬೋದು, ಅವರ ಒಂದು ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಆಗಿರ್ಬೋದು, ಅದೆಲ್ಲ ಇರುತ್ತೆ. ಸೊ ಅದನ್ನ ನೀವು ಕಾಪಿ ಮಾಡ್ಕೋಬಹುದು, ಬಟ್ ಏನಪ್ಪಾ ಅಂತಂದ್ರೆ ಸಮ್ ಚೇಂಜಸ್ ನೀವು ಮಾಡ್ಬೇಕಾಗತ್ತೆ. ಇದೆಲ್ಲಾನು ಸೋಷಿಯಲ್ ಮೀಡಿಯಾ ಅದು ಇದೆಲ್ಲ ಕಂಪ್ಲೀಟ್ ಆಗಿ ಚೇಂಜಸ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಬರೋದೇನಪ್ಪಾ ಅಂತಂದ್ರೆ ಕಂಟೆಂಟ್. ಸೊ ಕಂಟೆಂಟ್ ಅಲ್ಲಿ ನಾವು ಏನಪ್ಪಾ ಅಂತಂದ್ರೆ ಬೇರೆ ಬೇರೆ ತಗೋಬಹುದು, ವಿಡಿಯೋ ಆಗಿರ್ಬೋದು, ಆಡಿಯೋ ಆಗಿರ್ಬೋದು, ಸೊ ಸ್ಕ್ರಿಪ್ಟ್ ಆಗಿರ್ಬೋದು, ಇದೆಲ್ಲ ಬರುತ್ತೆ. ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಮಾತಾಡ್ತೀನಿ. ಇವಾಗ ಟ್ಯಾಕ್ಸ್ ಬಗ್ಗೆ ತಗೊಳ್ಳೋಣ. ಸೊ ಟ್ಯಾಕ್ಸ್ ನಾವು ಯೂಸ್ ಮಾಡ್ಕೋಬಹುದಾ? 100% ಯೂಸ್ ಮಾಡ್ಕೋಬಹುದು, ಬಟ್ ಏನಪ್ಪಾ ಅಂತಂದ್ರೆ ನೇಮ್ಸ್ ಗಳನ್ನ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ, ಅಂತಂದ್ರೆ ಅವರ ಒಂದು ಹೆಸರುಗಳನ್ನ ಅದರಲ್ಲಿ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಇದು ಟ್ಯಾಕ್ಸ್ ಬಗ್ಗೆ ಆಯ್ತು. ನೆಕ್ಸ್ಟ್ ಇವಾಗ ಕಂಟೆಂಟ್ ಗೆ ಬರ್ತೀನಿ. ಸೊ ಕಂಟೆಂಟ್ ಅಲ್ಲಿ ತಮ್ನೇಲ್ ಕೂಡ ಬರುತ್ತೆ. ಫಸ್ಟ್ ತಮ್ನೇಲ್ ಬಗ್ಗೆ ಮಾತಾಡ್ತೀನಿ. ತಮ್ನೇಲ್ ನಾವು ಆಸ್ ಇಟ್ ಈಸ್ ಅವರ ಒಂದು ತಮ್ನೇಲ್ ಅನ್ನ ಯೂಸ್ ಮಾಡ್ಬೋದಾ ನಮ್ಮ ಯೂಟ್ಯೂಬ್ಗೆ? ಸೊ ಯೂಸ್ ಮಾಡಕ್ ಆಗಲ್ಲ. ಸೊ ನಾವು ಅದನ್ನ ತಗೊಂಡ್ಬಿಟ್ಟು ಕಾಪಿ ಮಾಡ್ಕೊಂಡು ಅವರ ಪ್ರಕಾರನೇ ನಮ್ಮ ಒಂದು ಫೋಟೋ ಹಾಕೊಂಡ್ಬಿಟ್ಟು ಟೆಕ್ಸ್ಟ್ ಗಳನ್ನೆಲ್ಲ ಕ್ರಿಯೇಟ್ ಮಾಡ್ಕೊಂಡು ಮಾಡ್ಬೋದು ಸೇಮ್ ಡಿಸೈನ್. ಬಟ್ ಏನಪ್ಪಾ ಅಂತಂದ್ರೆ ಅವರದ್ದೇ ಕಾಪಿ ಪೇಸ್ಟ್ ಮಾಡೋದಕ್ಕೆ ಆಗಲ್ಲ. ಅಂತಂದ್ರೆ ಅವ್ರದ್ದೇ ಒಂದು ತಮ್ನೇಲ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ನಾವು ಅದನ್ನೇ ಯೂಸ್ ಮಾಡೋದಕ್ಕೆ ಆಗಲ್ಲ. ಯಾಕಂತಂದ್ರೆ 100% ಆಗಿ ರೀಯೂಸ್ ಕಂಟೆಂಟ್ ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರ ನೀವು ಸೇಮ್ ಟು ಸೇಮ್ ಕಾಪಿ ಮಾಡಿ ನಿಮ್ಮ ಒಂದು ಫೋಟೋ ಇರ್ಬೋದು ಅಥವಾ ಟೆಕ್ಸ್ಟ್ ಆಗಿರ್ಬೋದು, ಅದೇ ತರ ಸೇಮ್ ನೀವು ಯೂಸ್ ಮಾಡ್ಬೋದು. ಸೊ ಅವಾಗ ಏನಪ್ಪಾ ಅಂತಂದ್ರೆ ಲೀಗಲಿ ನಾವು ಯೂಸ್ ಮಾಡ್ದಂಗ ಆಗತ್ತೆ. ಸೊ ತಮ್ನೇಲ್ ಕಂಪ್ಲೀಟ್ ಆಯ್ತು. ಇವಾಗ ನೆಕ್ಸ್ಟ್ ಕಂಟೆಂಟ್ ಗೆ ಬರ್ತೀನಿ. ವಿಡಿಯೋ. ಸೊ ವಿಡಿಯೋನ ನಾವು ಯೂಸ್ ಮಾಡ್ಬೇಕಪ್ಪ ಅಂತಂದ್ರೆ ಸೊ ಏನ್ ಮಾಡ್ತೀವಿ, ನಾವು ಕಂಟೆಂಟ್ ಅನ್ನ ಯೂಸ್ ಮಾಡ್ತೀವಿ, ಅಪ್ಲೋಡ್ ಮಾಡ್ತೀವಿ, ಆಮೇಲೆ ನಮಗೆ ಗೊತ್ತಾಗತ್ತೆ ಮಾನಿಟೈಸೇಷನ್ಗೆ ಹಾಕಿದಾಗ ರೀಯೂಸ್ ಕಂಟೆಂಟ್ ಅಂತ ಬಂದ್ಬಿಡುತ್ತೆ. ಸೊ ರೀಯೂಸ್ ಕಂಟೆಂಟ್ ಅಂತ ಏನಕ್ಕಪ್ಪ ಬರೋದು ಅಂತಂದ್ರೆ ನಾವು ಒಂದು ವಿಡಿಯೋನ ಬೇರೆದವ್ರ ವಿಡಿಯೋ ಅಪ್ಲೋಡ್ ಮಾಡಿದ್ವಪ್ಪ ಅಂತಂದ್ರೆ ರೀಯೂಸ್ ಕಂಟೆಂಟ್ ಅಂತ ಬರುತ್ತೆ. ಸೊ ಅದು ಬರಬಾರ್ದಂತಂದ್ರೆ ನಾವು ಯಾವ್ಯಾವ ಒಂದು ವಿಡಿಯೋಸ್ಗಳನ್ನ ಯೂಸ್ ಮಾಡ್ಬೋದು. ಸೊ ಮೊದಲಿಗೆ ಇವಾಗ ಯಾವುದೊಂದು ಮೂವಿ ಕ್ಲಿಪ್ ಇದೆ ಅನ್ಕೊಳ್ಳಿ. ಸೊ ಮೂವಿ ಕ್ಲಿಪ್ ಅನ್ನ ಅಪ್ಲೋಡ್ ಮಾಡ್ತೀರಾ ಅನ್ಕೊಳ್ಳಿ, ಸೇಮ್ ಟು ಸೇಮ್ ಆಸ್ ಇಟ್ ಈಸ್ ಅದು ರೀಯೂಸ್ ಕಂಟೆಂಟ್ ಆಗಿ ಬರುತ್ತೆ. ಸೊ ಇಲ್ಲಪ್ಪ ಅಂತಂದ್ರೆ ಯಾವ್ದೊಂದು ಬೇರೆ ಒಬ್ಬ ಯೂಟ್ಯೂಬರ್ದು ಏನಾದ್ರು ವಿಡಿಯೋನ ತಗೊಂಡ್ಬಿಟ್ಟು ನೀವೇನಾದ್ರು ಅಪ್ಲೋಡ್ ಮಾಡ್ತೀರಪ್ಪ ಅಂತಂದ್ರೆ ಅದು ಕೂಡ ರೀಯೂಸ್ ಕಂಟೆಂಟ್ ಆಗಿ ಬಂದೇ ಬರುತ್ತೆ. ಸೊ ಅದಕ್ಕೆ ಏನಪ್ಪಾ ಅಂತಂದ್ರೆ ಇವಾಗ ಒಂದು ಮೂವಿ ಕ್ಲಿಪ್ ಆಸ್ ಇಟ್ ಈಸ್ ನೀವು ಅಪ್ಲೋಡ್ ಮಾಡ್ತಿದ್ದೀರಾ. ಸೊ ಅದಕ್ಕೆ ನಿಮ್ಮ ಒಂದು ವಾಯ್ಸ್ ಓವರ್ ಇರಲೇಬೇಕು. ಸೊ ಏನಂತಂದ್ರೆ ನೀವು 100% ಆಗಿ ಅದಕ್ಕೆ ಒಂದು ವಾಯ್ಸ್ ಓವರ್ ಇರ್ಬೋದು, ಅಥವಾ ನಿಮ್ಮ ಒಂದು ಫೋಟೋ ಅಥವಾ ನಿಮ್ಮ ರಿಯಾಕ್ಷನ್ಸ್ ಇರ್ಬೋದು. ಸೊ ಅದೆಲ್ಲ ಇರಬೇಕಾಗತ್ತೆ. ಸೊ ಅದಿತ್ತಪ್ಪ ಅಂತಂದ್ರೆ ನೀವು 100% ಈಸಿಯಾಗಿ ಯೂಸ್ ಮಾಡ್ಕೋಬಹುದು. ಸೊ ನಿಮ್ಮ ಒಂದು ವಾಯ್ಸ್ ಇರಬೇಕು, ಇಲ್ಲಪ್ಪ ಅಂತಂದ್ರೆ ನಿಮ್ಮ ಒಂದು ರಿಯಾಕ್ಷನ್ಸ್ ಅಲ್ಲಿ ಇರಬೇಕು. ಸೊ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಮ್ಮ ಯೂಟ್ಯೂಬ್ ಅಲ್ಲಿ ಇವಾಗ ಕ್ರಿಯೇಟಿವ್ ಕಾಮನ್ ಕಂಟೆಂಟ್ ಅಂತ ಬರುತ್ತೆ. ಸೊ ಅದನ್ನ ನಾವು ಯೂಸ್ ಮಾಡ್ಬೋದಾ? ಕ್ರಿಯೇಟಿವ್ ಕಾಮನ್ ಕಂಟೆಂಟ್ ಅನ್ನ ಯೂಸ್ ಮಾಡ್ಬೋದು, ಬಟ್ ಎಲ್ಲಾನು ಯೂಸ್ ಮಾಡಕ್ಕಾಗಲ್ಲ. ಸೊ ನೀವು ಯಾವ್ದೋ ಒಂದು ಕ್ರಿಯೇಟಿವ್ ಕಾಮನ್ ತಗೊಳ್ತೀರಾ, ಯೂಸ್ ಮಾಡ್ತೀರಾ, ವ್ಯೂಸ್ ಸಿಕ್ಕಾಪಟ್ಟೆ ಹೋಗುತ್ತೆ ಅನ್ಕೊಳ್ಳಿ. ಸೊ ವ್ಯೂಸ್ ಸಿಕ್ಕಾಪಟ್ಟೆ ಹೋದಾಗ ಅವನು ಏನು ಒರಿಜಿನಲ್ ಕ್ರಿಯೇಟರ್ ಇರ್ತಾನಲ್ಲ, ಅವನ್ ಏನ್ ಮಾಡ್ತಾನೆ, ನಿಮ್ಗೆ ಸ್ಟ್ರೈಕ್ ಕೊಟ್ಬಿಡ್ತಾನೆ. ಸೊ ಸ್ಟ್ರೈಕ್ ಕೊಟ್ಬಿಟ್ಟು ಏನ್ ಮಾಡ್ತಾನೆ, ನನಗೆ ಇಷ್ಟು ದುಡ್ಡು ಕೊಟ್ರೆ ನಾನು ಆ ಸ್ಟ್ರೈಕ್ ನ ರಿಮೂವ್ ಮಾಡ್ತೀನಿ ಅಂತ ಹೇಳ್ತಾನೆ. ಸೊ ಅದಕ್ಕೋಸ್ಕರ ನೀವೇನಪ್ಪಾ ಅಂತಂದ್ರೆ ಟ್ರಸ್ಟೆಡ್ ಕ್ರಿಯೇಟಿವ್ ಕಾಮನ್ ಒಂದು ವಿಡಿಯೋಸ್ ಅಥವಾ ಕ್ರಿಯೇಟರ್ಸ್ ಇದ್ದಾರೆ, ತುಂಬಾ ಜನ ಇದ್ದಾರೆ, ಟ್ರಸ್ಟೆಡ್ ಕ್ರಿಯೇಟಿವ್ ಕಾಮನ್ಸ್ ಕ್ರಿಯೇಟ್ ಮಾಡೋರೇ ಇದ್ದಾರೆ. ಸೊ ಅದನ್ನ ನೀವು ಯೂಸ್ ಮಾಡ್ಕೋಬಹುದು. ಸೊ ಅದೇ ರೀತಿ ನಾವು ಇವಾಗ ಸ್ಟಾಕ್ ಫುಟೇಜ್ ಗಳನ್ನ ಯೂಸ್ ಮಾಡ್ತೀವಿ, ನೋಡ್ಕೋಬಹುದು. ಪಿಕ್ಸಲ್ಸ್ ಆಗಿರ್ಬೋದು, ಅದೇ ರೀತಿ ಫಿಕ್ಸಾಬೆ ಆಗಿರ್ಬೋದು. ಸೊ ಅದರಲ್ಲೆಲ್ಲ ಯೂಸ್ ಮಾಡ್ಕೋತೀವಿ.
ಬಟ್ 100% ಆಗಿ ವಾಯ್ಸ್ ಓವರ್ ಕೊಡಿ. ವಾಯ್ಸ್ ಓವರ್ ಇಲ್ಲ ಅಂತಂದ್ರೆ ಅದರಲ್ಲೂ ಕೂಡ ನಿಮ್ಗೆ ಏನಪ್ಪಾ ಅಂತಂದ್ರೆ ರೀಯೂಸ್ ಕಂಟೆಂಟ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅದಕ್ಕೋಸ್ಕರ ನೋಡ್ಕೊಂಡು ಏನ್ ಮಾಡಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ. ಸೊ ಈ ಒಂದು ಪಾಯಿಂಟ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಸೊ ನೀವು ಒಂದು ಯೂಟ್ಯೂಬ್ ಚಾನಲ್ ಅನ್ನ ಕ್ರಿಯೇಟ್ ಮಾಡ್ಕೋತೀರಾ ಅಂತಂದ್ರೆ. ಸೊ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅನ್ಕೊಂಡಿದ್ದೀನಿ. ಹೆಲ್ಪ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.